ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ನಂದಿನಿ ಮನೆಗೆ ಬಂದಿದ್ದ ತಕ್ಷಣ ಸುಭಾಷಗೆ ಬಟ್ಟೆನ ಕೊಡಬೇಕು ಅಂತ ಹೋಗ್ತಾಳೆ. ಸುಭಾಷ ತುಂಬ ಗಾಬರಿಯಾಗಿ ಚಂಪನ ನೋಡಿ ಹಾಗೆ ನಿಂತಿರಬೇಕಾದ್ರೆ, ಅಯ್ಯೋ ಸುಭಾಷ, ನಾವೆಲ್ಲರೂ ಇದ್ದೀವಿ ಅಂತ ನಾಚಿಕೆ ಪಟ್ಕೋಬೇಡ, ನಾವೇನು ಅಂದ್ಕೊಳ್ಳೋದಿಲ್ಲ, ತಗೋ ಅಂತ ಮೌನ ಹೇಳಿದ ತಕ್ಷಣ ಈ ಕಡೆ ಸುಭಾಷ ಕೂಡ ಆ ಬಟ್ಟೆನ ತಗೊಳ್ತಾನೆ. ಅತ್ತೆ, ಮನೆ ತುಂಬ ಚೆನ್ನಾಗಿದೆ, ನಾನೊಂದ್ಸಲ ಮನೆನ ನೋಡ್ಬೋದಾ ಅಂತ ನಂದಿನಿ ಈಶ್ವರಿನ ಕೇಳಿದ ತಕ್ಷಣ, ಅಯ್ಯೋ ಅದಕ್ಕೇನಂತವ, ಖುಷಿ ಖುಷಿಯಾಗಿ ನೋಡಿಕೊಂಡು ಬಾ ಅಂತ ಈಶ್ವರಿ ಹೇಳ್ತಾಳೆ. ಈ ಕಡೆ ನಂದಿನೂ ಕೂಡ ಮನೆನ ನೋಡ್ತಾ ನೋಡ್ತಾ ಈ ಕಡೆ ಶಿವರಾಮೇಗೌಡ ಕೂತ್ಕೊಳ್ತಾರೆ ಅಲ್ವಾ, ಆ ಚೇರ್ನ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾಳೆ. ಈ ಚೇರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಚೇರ್ ಮೇಲೆ ಕೂತಿದ ತಕ್ಷಣ ಅಲ್ಲಿಗೆ ಕ್ವಾಟ್ಲೆ ಕೂಡ ಬಂದ್ಬಿಡ್ತಾನೆ. ಕ್ವಾಟ್ಲೆ ತುಂಬಾ ಕೋಪ ಮಾಡಿಕೊಂಡು ಎದ್ದೇಳಮ್ಮಿ ಅಂತ ಹೇಳ್ಬಿಡ್ತಾನೆ. ಅಲ್ಲಿರೋರೆಲ್ಲರೂ ಕೂಡ ಗಾಬರಿ ಆಗಿರಬೇಕಾದ್ರೆ, ನೋಡಮ್ಮಿ ನಾನು ಇದೇ ಕೊನೆಯದಾಗಿ ಹೇಳೋದು, ಈ ಚೇರ್ ಇದೆ ಎದ್ಬಿಡು ಅಂದಿದ ತಕ್ಷಣ ನಂದಿನಿ ತುಂಬಾ ಭಯಪಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿದ್ಯಾ ಕೂಡ ಎಚ್ಚರ ಮಾಡಿಕೊಂಡು ನೋಡಿದರೆ ಟೈಮು 10 ಗಂಟೆ ಆಗಿರುತ್ತೆ. ಅಯ್ಯೋ ಗೌಡ್ರೆ, ಟೈಮು 10 ಗಂಟೆ ಆಗಿದೆ, ಬೇಗ ಎದ್ದೇಳಿ ಗೌಡ್ರೆ ಎದ್ದೇಳಿ ಅಂತ ಎದ್ದೇಳಿಸ್ತಾ ಇರ್ತಾಳೆ. ಏನಾಯ್ತಮ್ಮಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಭದ್ರ ಕೇಳಿದಾಗ, ಅಯ್ಯೋ ಗೌಡ್ರೆ, ಟೈಮ್ ಆಲ್ರೆಡಿ 10 ಗಂಟೆ, ನಾನು ಹಾಲ್ ಟಿಕೆಟು ಕೊಡೋದು 1 ಗಂಟೆ ತನಕ ಮಾತ್ರ. ಹಾಲ್ ಟಿಕೆಟ್ ಏನಾದರೂ ಸಿಕ್ಕಿಲ್ಲ ಅಂದರೆ ನಾನು ಎಕ್ಸಾಮ್ ಬರೆಯೋ ಆಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದಾಗ, ಅಯ್ಯೋ ಅಮ್ಮಿ ಏನು ಹೇಳ್ತಾ ಇದೆಯಾ, ಮೊದಲೋಗಿ ನೀನು ರೆಡಿಯಾಗಮ್ಮಿ ಅಂತ ವಿದ್ಯೆನ ರೆಡಿಯಾಗೋಕ್ಕೆ ಕಳಿಸ್ತಾನೆ. ಅಮ್ಮಿ ಬೇಗ ಬೇಗ ರೆಡಿಯಾಗಿ ಬಾ ಅಂದಿದ ತಕ್ಷಣ, ಆಯಿತು ಗೌಡ್ರೆ ರೆಡಿ ಆಗ್ತಾ ಇದ್ದೀನಿ ಅಂತ ವಿದ್ಯೆ ಕೂಡ ತುಂಬ ಗಾಬರಿ ಆಗಿರ್ತಾಳೆ. ಅದೇ ಟೈಮ್ಗೆ ಈ ಕಡೆ ನಂದಿನಿ ಕೂಡ ಬೇಜಾರು ಮಾಡಿಕೊಂಡು, ಯಾಕೆ ಈ ಚೇರ್ ಮೇಲೆ ಕುತ್ಕೋಬಾರ್ದು ಅಂತ ಕೇಳ್ತಾಳೆ. ಈ ಚೇರ್ ಮೇಲೆ ಕುತ್ಕೋಬೋದು, ಆದರೆ ನೀನು ಕುತ್ಕೊಳ್ಳೋ ಆಗಿಲ್ಲ ಅಂತ ಹೇಳಿದ ತಕ್ಷಣ, ಹೌದು ಆಗಿದ್ರೆ ಈ ಚೇರ್ ಮೇಲೆ ಯಾರು ಕುತ್ಕೋಬೇಕು ಅಂತ ನಂದಿನಿ ಕೇಳ್ತಾಳೆ. ಈ ಪರಂಪರೆ ಇದ್ದ ಈ ಮನೆನ ಯಾರು ಆಡಳಿತನ ಮಾಡ್ಕೊಂಡು ಬರ್ತಾರೆ ಅಲ್ವಾ, ಅವ್ರು ಮಾತ್ರ ಈ ಚೇರ್ ಮೇಲೆ ಕುತ್ಕೋಬೇಕು. ಮುಂಚೆ ನಮ್ಮ ಮಾವನ ತಾತ ಕುತ್ಕೊಳ್ತಾ ಇದ್ರು, ಅವರಾದ್ಮೇಲೆ ಅವರಪ್ಪ, ಇವಾಗ ನಮ್ಮ ಮಾವಯ್ಯ ಕುತ್ಕೊಳ್ತಾ ಇದ್ದಾರೆ, ಮುಂದೆ ನಮ್ಮ ಅಣ್ಣ ತಮ್ಮನೇ ಈ ಚೇರ್ ಮೇಲೆ ಕುತ್ಕೊಳ್ಳೋದು. ನಮ್ಮ ಅಣ್ಣ ತಮ್ಮನ ಬಿಟ್ಟರೆ ಇನ್ಯಾರು ಕೂಡ ಈ ಚೇರ್ ಮೇಲೆ ಕುತ್ಕೋಬಾರ್ದು ಅಂದಿದ ತಕ್ಷಣ ಈಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಓ ಹೌದಾ, ಸಾರಿ, ನನಗೆ ನಿಜವಾಗ್ಲೂ ಕೂಡ ಈ ಚೇರ್ ಬಗ್ಗೆ ಗೊತ್ತಿರಲಿಲ್ಲ, ಅಂದಮೇಲೆ ಇದು ಒಂಥರ ರಾಜರ ವಂಶದ ಚೇರ್ ಇದ್ದಾಗೆ ಅಲ್ವಾ ಅಂತ ಹೇಳಿದ ತಕ್ಷಣ, ಹೌದೌದು ಅಂತ ಕ್ವಾಟ್ಲೆ ಕೂಡ ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಶಿವರಾಮೇಗೌಡ ಬಂದಿದ್ದ ತಕ್ಷಣ ಈ ಕಡೆ ನಂದಿನಿನ ನೋಡಿಬಿಟ್ಟು, ಏನವ ನಂದಿನಿ ನೀನಿಲ್ಲಿ ಅಂತ ಕೇಳ್ತಾನೆ. ಏನಿಲ್ಲ ಮಾವ, ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ಹೋಗೋಣ ಅಂತ ಬಂದಿದ್ದೆ ಅಷ್ಟೇ ಅಂತ ಹೇಳಿದಾಗ, ಹೌದಾ ಅಂತ ಕೇಳ್ತಾ ಇರ್ತಾರೆ. ಆವಾಗ ಈಶ್ವರಿ ಕಣ್ಣಲ್ಲೇ ಕಾಲಿಗೆ ಬಿದ್ದು ನಮಸ್ಕಾರ ತಗೋ ಅಂತ ಹೇಳಿದಾಗ ನಂದಿನಿ ಕೂಡ ಈ ಕಡೆ ಅವ್ರ ಮಾವ ಮತ್ತು ಶಿವರಾಮೇಗೌಡ ಇಬ್ಬರಿಗೂ ಕೂಡ ಕಾಲಿಗೆ ಬೀಳ್ತಾಳೆ. ನೋಡವ ನಂದಿನಿ, ಸೊಸೆ ಅಂದರೆ ಸೇರ್ನ ಒದ್ದು ಮನೆ ಒಳಗೆ ತುಂಬ್ಕೋಬೇಕು, ಮನಸ್ಸೊಳಗೆ ತುಂಬ್ಕೋಬೇಕು, ಈ ಮನೆನ ಬೆಳಗಬೇಕು, ಅಲ್ಲಿ ತನಕನೂ ಮದುವೆ ಆಗೋ ಹುಡುಗಿ ಯಾವುದೇ ಕಾರಣಕ್ಕೂ ವಸೂಲ್ ದಾಟಿ ಬರಬಾರ್ದು, ಅದು ಮನೆಗೂ ಕೂಡ ಒಳ್ಳೇದಾಗೋದಿಲ್ಲ, ನಮಗೂ ಕೂಡ ಒಳ್ಳೇದಾಗೋದಿಲ್ಲ. ಏನವ ಈಶ್ವರಿ, ನೀನಾದರೂ ಇದನ್ನು ತಿಳಿಸ್ಕೊಡ್ಬೇಕು ತಾನೇ. ಪಾಪ ನಂದಿನಿ ಏನೋ ಫಾರಿನಲ್ಲಿ ಓದಿರೋಳು, ಅವಳಿಗೆ ಇನ್ನು ಆಚಾರ ವಿಚಾರ ಸಂಸ್ಕೃತಿ ಸ್ವಲ್ಪ ಕಡಿಮೆನೇ ಗೊತ್ತಿರುತ್ತೆ, ನೀನು ಇದನ್ನೆಲ್ಲ ಹೇಳ್ಕೊಡ್ಬೇಕು ತಾನೇ ಅಂದಿದ ತಕ್ಷಣ, ಬಾವ ನನಗೂ ಕೂಡ ಅರ್ಥ ಆಗುತ್ತೆ, ನಂದಿನಿಗೆ ನಾನೆಲ್ಲದನ್ನೂ ಕೂಡ ಹೇಳ್ಕೊಡ್ತೀನಿ ಅಂದಾಗ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಏನೋ ಗೊತ್ತಿಲ್ಲದೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸರಿ ಆಯಿತು, ಹುಷಾರಾಗಿ ಹೋಗ್ಬಾರವ ಅಂತ ಹೇಳಿದ ತಕ್ಷಣ, ಸರಿ ಬಾವ, ನಾನು ಹೋಗಿ ನಂದಿನಿನ ಕಳಿಸ್ಬಿಟ್ಟು ಬರ್ತೀನಿ ಅಂತ ಈಶ್ವರಿ ತುಂಬಾ ಕೋಪ ಮಾಡಿಕೊಂಡು ಕ್ವಾಟ್ಲೆನ ನೋಡ್ತಾ ಇರ್ತಾಳೆ. ಈ ಕಡೆ ವಿದ್ಯೆ ಮತ್ತು ಭದ್ರ ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ಆಟೋದಲ್ಲಿ ಬರ್ತಾ ಇರ್ತಾಳೆ. ವಿದ್ಯೆ ಇಲ್ಲಿ ಟ್ರಾಫಿಕಲ್ಲಿ ಗಾಡಿಗಳು ನಿಂತಿರೋದನ್ನ ನೋಡಿಬಿಟ್ಟು, ಏನಾಯ್ತಣ್ಣ ಎಲ್ಲ ಗಾಡಿ ಕೂಡ ನಿಂತಲ್ಲೇ ನಿಂತಿದ್ದಾವೆ, ಯಾಕೆ ಯಾವ ಗಾಡಿನೂ ಹೋಗ್ತಾ ಇಲ್ಲ ಅಂತ ಕೇಳಿದಾಗ, ಅಯ್ಯೋ ನಾವಿವಾಗ ಟ್ರಾಫಿಕಲ್ಲಿ ಇದ್ದೀವಿ ಕಣವ, ಈ ಟ್ರಾಫಿಕ್ಕು ಅದು ಯಾವಾಗ ಕ್ಲಿಯರ್ ಆಗುತ್ತೋ ಏನೋ ಅಂತ ಆಟೋ ಡ್ರೈವರ್ ಹೇಳಿದ ತಕ್ಷಣ, ಏನಣ್ಣ ಹೇಳ್ತಾ ಇದೆಯಾ, 1 ಗಂಟೆಗೆ ಕ್ಲೋಸ್ ಆಗುತ್ತೆ, ನಾನು ಅಷ್ಟೊತ್ತಿಗೆ ಹೋಗಬೇಕು, ಅಷ್ಟೊತ್ತಿಗೆ ಹೋಗ್ತೀವ ಅಂತ ಕೇಳಿದಾಗ, ನೋಡವ ಈ ಬೆಂಗಳೂರು ಟ್ರಾಫಿಕಲ್ಲಿ ನಾವು ಇದೇ ಟೈಮಿಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ, ನಾವು ಯಾವಾಗ ಹೋಗಿ ಮುಟ್ಟುತ್ತೀವೋ ಅದೇ ಎಕ್ಸಾಕ್ಟ್ ಟೈಮ್ ಅಂತ ಹೇಳಿದ ತಕ್ಷಣ, ಅಯ್ಯೋ ಗೌಡ್ರೆ 1 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ, ನಾನೇನಾದರೂ ಹೋಗಿ ಹಾಲ್ ಟಿಕೆಟ್ನ ತೊಗೊಂಡಿಲ್ಲ ಅಂದರೆ ಈ ವರ್ಷ ಪೂರ್ತಿ ವೇಸ್ಟ್ ಆಗುತ್ತೆ, ನನಗೆ ಯಾಕೋ ಭಯ ಆಗ್ತಾ ಇದೆ ಅಂದಾಗ, ಅಮ್ಮಿ ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಜೊತೆ ನಾನು ಇದ್ದೀನಿ ತಾನೆ, ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ನಿನಗೆ ಹಾಲ್ ಟಿಕೆಟ್ನ ಕೊಡಿಸ್ತೀನಿ ಅಂತ ಅಂದಮೇಲೆ ನೀನು ಯಾಕಮ್ಮಿ ತಲೆ ಕೆಡಿಸ್ಕೊಳ್ತೀಯ ಅಂದಾಗ, ಆಗಲ್ಲ ಗೌಡ್ರೆ, ಸಮಯ ಮೀರೋಯ್ತು ಅಂದರೆ ನಿಜವಾಗ್ಲೂ ಅವ್ರು ನನಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅಮ್ಮಿ ನೀನು ಆ ರೀತಿ ಏನೋ ತಲೆ ಕೆಡಿಸ್ಕೋಬೇಡ, ನೀನು ಆಲಪ್ಪನ ಟಿಕೆಟ್ ಇದೆ ಅಲ್ವಾ, ಅದು ಸಿಕ್ಕೇ ಸಿಗುತ್ತೆ ಅಂತ ಹಾಲ್ ಟಿಕೆಟಿಗೆ ಆಲಪ್ಪನ ಟಿಕೆಟ್ ಅಂತ ಹೇಳ್ಬಿಟ್ಟು ಭದ್ರ ಹೇಳ್ತಾ ಇರ್ತಾನೆ. ಡ್ರೈವರ್ ಅಣ್ಣ, ನೀನು ನನ್ನನ್ನು ಕರೆಕ್ಟ್ ಟೈಮಿಗೆ ಕರ್ಕೊಂಡು ಹೋಗಬೇಕು ಅಂದಿದ ತಕ್ಷಣ, ಸರಿ ಆಯಿತು ಬಿಡೋಣ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಅಮ್ಮಿ ಇನ್ನೇನಮ್ಮಿ, ನಿನ್ನ ಜೊತೆಗೆ
ವಿದ್ಯೆಗೆ ಗಂಡ ನಿಂತಾಯಿತು. ಡ್ರೈವರ್ ಅಣ್ಣನೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೇನೆ, ನೀನೇನು ತಲೆ ಕೆಡಿಸ್ಕೋಬೇಡ, ನೀನು 4 ಟಿಕೆಟು ನಿನಗೆ ಸಿಕ್ಕೇ ಸಿಗುತ್ತೆ ಅಂದಿದ ತಕ್ಷಣ ವಿದ್ಯೆ ಕೂಡ ಇಲ್ಲಿ ತುಂಬ ಗಾಬರಿ ಆಗಿಬಿಟ್ಟು ಬೆಂಗಳೂರು ಸಿಟಿನ ನೋಡ್ತಾ ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕ್ವಾಟ್ಲೆ ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಈಶ್ವರಿ ಕೂಡ ಬರ್ತಾಳೆ. ಏನ್ಲ ಇವತ್ತು ನನ್ನ ಸೊಸೆ ಬಂದಿದ್ದ ತಕ್ಷಣ ಏನೋ ಗೊತ್ತಿಲ್ಲದೆ ಹೋಗಿ ಆ ಚೇರ್ ಮೇಲೆ ಕೂತ್ಕೊಂಡ್ಲು, ಅದಕ್ಕೆ ನೀನು ಅಷ್ಟೆಲ್ಲ ಮಾತಾಡೋದ ಅಂತ ಕೇಳಿದಾಗ, ಚಿಕ್ಕವ್ವ ಏನು ಮಾತಾಡ್ತಾ ಇದೆಯಾ ನೋಡು, ಆ ಚೇರ್ ಮೇಲೆ ನಮ್ಮ ಮಾವಯ್ಯ ಬಿಟ್ಟರೆ ನನ್ನ ಅಣ್ಣ ತಮ್ಮ ಕೂರಬೇಕು ಅಷ್ಟೇ, ಅದು ಬಿಟ್ಟರೆ ನಂದು ಯಾವುದೇ ಬೇರೆ ಉದ್ದೇಶ ಇಲ್ಲ ಅಂದಿದ ತಕ್ಷಣ ಅಲ್ಲಿ ಯಾರು ಕುತ್ಕೋಬೇಕು ಯಾರು ಕುತ್ಕೋಬಾರ್ದು ಅಂತ ನಮ್ಮ ಅಟ್ಟಿ ಅವರು ಡಿಸೈಡ್ ಮಾಡ್ತಾರೆ. ಅದನ್ನು ಹೇಳೋಕ್ಕೆ ನೀನು ಯಾವನು ಅಂತ ಕೇಳ್ತಾಳೆ. ನೀನು ಯಾವುದೋ ಬೀದಿಯಲ್ಲಿ ಬಿದ್ದಿರೋನು, ನಿನ್ನ ಕರ್ಕೊಂಡು ಬಂದು ನಮ್ಮ ಅಟ್ಟಿಯಲ್ಲಿ ಸಾಕಿರೋದು ಅಷ್ಟೇ, ಹಂಗಂತ ನಮ್ಮ ಅಟ್ಟಿ ವಿಚಾರಕ್ಕೆ ತಲೆ ಹಾಕು ಅಂತ ನಿನ್ಗೆ ಯಾರಿಗೂ ಕೂಡ ಅಧಿಕಾರನ ಕೊಟ್ಟಿಲ್ಲ ಅಂದಿದ ತಕ್ಷಣ ಕ್ವಾಟ್ಲೆಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನೋಡು ಚಿಕ್ಕವ್ವ, ನನ್ನ ಮೇಲೇನಾದರೂ ಬೇಜಾರಿದ್ರೆ ಕೆನ್ನೆಗೆ ಹೊಡೆದ್ಬಿಡು, ಆದರೆ ನಾನು ಅನಾಥ ಅಂತ ಹೇಳ್ಬೇಡ ಅಂದಿದ ತಕ್ಷಣ ಸುಮ್ಮನೆ ಇರ, ನೀನು ಎಲ್ಲೋ ಬಿದ್ದಿದ್ದವನ್ನ ಕರ್ಕೊಂಡು ಬಂದು ನಮ್ಮ ಮಾವ ಸಾಕಿದ್ದಾರೆ ಅಷ್ಟೇ, ನಿನ್ನನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕಿತ್ತು, ಅಟ್ಟಿ ಒಳಗೆ ಬಿಡಿಸ್ಕೊಂಡಿರೋದೇ ದೊಡ್ಡದು, ಅಂಥದ್ರಲ್ಲಿ ನಮ್ಮ ಅಟ್ಟಿ ಬಗ್ಗೆನೇ ಮಾತಾಡೋಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ಇದೇ ಕೊನೆ, ನಮ್ಮ ಅಟ್ಟಿ ವಿಚಾರಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಈಶ್ವರಿ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಬಂದಿದ್ದ ತಕ್ಷಣ ಕ್ಯೂನ ನೋಡಿಬಿಟ್ಟು ವಿದ್ಯಾ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ. ಅಯ್ಯೋ ಗೌಡ್ರೆ, ನೋಡಿದ್ರ ಅಲ್ಲಿ ಎಷ್ಟು ಜನ ಹಾಲ್ ಟಿಕೆಟ್ನ ತಗೊಳ್ಳೋಕೆ ಬಂದಿದ್ದಾರೆ, ಆ ಲೈನ್ನ ನೋಡ್ತಾ ಇದ್ರೆ ನನ್ಗೆ ಯಾಕೋ ಇವತ್ತು ಸಿಗೋದು ಡೌಟು ಅಂತ ಹೇಳಿದ ತಕ್ಷಣ, ಅಮ್ಮಿ ಯಾಕಮ್ಮಿ ಆ ರೀತಿ ಯೋಚನೆ ಮಾಡ್ತೀಯಾ, ಪಾಪ ಅಲ್ಲಿರೋರು ಎಷ್ಟು ಜನ ನಿಂತಾರ, ಅಟ್ಟಿಗೆ ಹೇಳ್ದೇನೆ ಬಂದಿದ್ದಾರೋ ಏನೋ, ಇನ್ನು ಕೆಲವು ಜನ ಫೀಸ್ ಕಟ್ಟೋಕ್ಕಾಗ್ದೇನೆ ಲೇಟಾಗಿ ಕೂಡ ಬಂದಿರ್ತಾರೆ, ಅವ್ರವ್ರ ಕಷ್ಟ ಅವ್ರಿಗೆ, ಆದರೂ ನೀನು ಖುಷಿ ಪಡ್ಬೇಕಮ್ಮಿ, ಅವರು ಕೂಡ ನಿಂತರ ಹಾಲ್ ಟಿಕೆಟ್ನ ತಗೊಳ್ಳೋಕೆ ಬಂದಿದ್ದಾರೆ ಅಂತ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಿ ತಾನೇ, ನಾನು ನೋಡ್ಕೊಳ್ತೀನಿ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ ಅಣ್ಣಗೆ ದುಡ್ಡು ಕೊಟ್ಟು ಭದ್ರ ವಿದ್ಯೆನ ಕರ್ಕೊಂಡು ಬಂದು ಕ್ಯೂ ಅಲ್ಲಿ ನಿಂತ್ಕೊಳ್ತಾನೆ. ಅಣ್ಣ ಬೇಗ ಬೇಗ ಕ್ಲಿಯರ್ ಆಗುತ್ತೆ ತಾನೆ ಅಂತ ವಿದ್ಯೆ ಕೇಳಿದ ತಕ್ಷಣ, ಏನು ಕಣವ ಗೊತ್ತಿಲ್ಲ, 1 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಂತ, ನನ್ನ ಮಗಳು ತುಂಬಾ ಗಾಬರಿ ಆಗಿದ್ದಾಳೆ, ಒಟ್ಟಿನಲ್ಲಿ ಹಾಲ್ ಟಿಕೆಟು ಇವತ್ತು ಸಿಕ್ಕರೆ ಸಾಕು ಅಂತ ಅಲ್ಲಿರೋರು ಹೇಳಿದ ತಕ್ಷಣ ಈ ಕಡೆ ಕ್ವಾಟ್ಲೆ ಕೂಡ ಬೇಜಾರು ಮಾಡಿಕೊಂಡು ಭದ್ರಗೆ ಕಾಲ್ ಮಾಡ್ತಾನೆ. ಅಳ್ತಾ ಇರಬೇಕಾದ್ರೆ, ಏನಾಯಿತು ಕ್ವಾಟ್ಲೆ, ಯಾಕೆ ಅಳ್ತಾ ಇದೆಯಾ ಅಂತ ಭದ್ರ ಕೇಳ್ತಾನೆ. ಅಣ್ತಮ್ಮ, ನಾನು ಅನಾಥನ, ಮಾವಯ್ಯ ನನ್ನನ್ನು ಬೀದಿಯಲ್ಲಿ ಬಿದ್ದಾಗ ತೊಗೊಂಡು ಬಂದು ಸಾಕಿರೋದ, ನನಗೆ ಯಾರೂ ಇಲ್ವಾ ಅಂತ ಕೇಳಿದ ತಕ್ಷಣ ಕ್ವಾಟ್ಲೆ, ಏನು ಮಾತಾಡ್ತಾ ಇದೆಯಾ, ನಾನು ಅಪ್ಪಯ್ಯ ಇರೋ ತನಕನೂ ಕೂಡ ನೀನು ಯಾವತ್ತೂ ಅನಾಥ ಆಗೋದಕ್ಕೆ ಬಿಡೋದಿಲ್ಲ, ಇಂಥ ಮಾತನ್ನ ನಿನಗೆ ಯಾರಲ್ಲ ಹೇಳಿದ್ದು, ಅವ್ರನ್ನ ಮಾತ್ರ ಇವತ್ತು ಸಿಗ್ದಾಕ್ಬಿಡ್ತೀನಿ ಅಂದಾಗ, ಅಣ್ತಮ್ಮ ನಿಜವಾಗ್ಲೂ ಕೂಡ ನಾನಂದರೆ ನಿನಗೆ ಇಷ್ಟ ತಾನೆ ಅಂದಾಗ, ಕ್ವಾಟ್ಲೆ ನೀನು ಆ ರೀತಿ ಎಲ್ಲ ಮಾತಾಡಬೇಡ ಕಣ, ನೀನು ನನಗೆ ಒಳ್ಳೆ ಗೆಳೆಯ ಇದ್ದ ಹಾಗೆ, ನಿನ್ನನ್ನು ಬಿಟ್ಟರೆ ನನಗೆ ಯಾರಲ್ಲ ಇದ್ದಾರೆ ಅಂತ ಹೇಳಿದ ತಕ್ಷಣ, ಇಷ್ಟು ಸಾಕು ಬಿಡು ಅಣ್ತಮ್ಮ, ನಾನು ಇನ್ಮೇಲೆ ಖುಷಿಯಾಗಿರ್ತೀನಿ ಅಂತ ಹೇಳಿದಾಗ, ಇದು ನಮ್ಮ ಕ್ವಾಟ್ಲೆ ಅಂದರೆ ಅಂತ ಹೇಳ್ಬಿಟ್ಟು ಭದ್ರ ಕೂಡ ನೀನು ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು ಅಂತ ಹೇಳ್ತಾನೆ. ಆವಾಗ ಫೋನ್ನ ಕಟ್ ಮಾಡಿಬಿಟ್ಟು ವಿದ್ಯಾ ಹತ್ರ ಬಂದು ನಿಂತ್ಕೊಳ್ತಾನೆ. ಅಮ್ಮಿ ನೀನೇನು ತಲೆ ಕೆಡಿಸ್ಕೋಬೇಡ, ಬೇಗ ಬೇಗ ಲೈನ್ ಕ್ಲಿಯರ್ ಆಗುತ್ತೆ, ಹಾಲ್ ಟಿಕೆಟು ಕೊಡ್ತಾರೆ ಅಂದಿದ ತಕ್ಷಣ ಈ ಕಡೆ ಆಫೀಸರ್ ಕೂಡ ಹೊರಗೆ ಬಂದುಬಿಟ್ಟು, ನೋಡಿ ಟೈಮ್ ಆಗಿದೆ, ಇವಾಗ ನಾನು ಹಾಲ್ ಟಿಕೆಟ್ನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿಸ್ಕೊಂಡು ಅಲ್ಲಿರೋರೆಲ್ಲರಿಗೂ ಕೂಡ ಗಾಬರಿ ಆಗುತ್ತೆ. ಅಯ್ಯೋ ಸರ್, ಇಷ್ಟೋ ತನಕನೇ ಕೊಟ್ಟಿದ್ದೀರಂತೆ, ಇರೋದು ಇಷ್ಟೇ ಜನ ತಾನೇ, ಬೇಗ ಕೊಟ್ಬಿಡಿ ಅಂತ ಭದ್ರೆ ಹೇಳಿದಾಗ, ನೋಡಿ ನಮಗೂ ಕೂಡ ಮೇಲ್ಗಡೆ ಇದ್ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ನೀವು ಬೇಗ ಬಂದು ಹಾಲ್ ಟಿಕೆಟ್ನ ತಗೋಬೇಕಿತ್ತು, ಹಾಗೆ ಇಲ್ಲಿರೋರೆಲ್ಲರದ್ದು ಕೂಡ ತುಂಬಾ ಕರೆಕ್ಷನ್ ಇದೆ, ಅದನ್ನೆಲ್ಲ ಮಾಡಿ ನಾನು ಹಾಲ್ ಟಿಕೆಟ್ನ ಕೊಡೋಕ್ಕಾಗೋದಿಲ್ಲ, ಸೆಕ್ಯೂರಿಟಿ ಇವ್ರನ್ನೆಲ್ಲ ಕ್ಲಿಯರ್ ಮಾಡಿಬಿಡಿ ಅಂದಿದ ತಕ್ಷಣ ವಿದ್ಯಾಗಂತೂ ತುಂಬಾ ಗಾಬರಿ ಆಗಿಬಿಡುತ್ತೆ. ಹಾಗಿದ್ರೆ ವಿದ್ಯಾ ಯಾವ ರೀತಿ ಹಾಲ್ ಟಿಕೆಟ್ನ ತಗೊಳ್ತಾಳೆ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.